ಹಲೋ, ನಮಸ್ತೆ. ಪ್ರೀತಿಯ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಯಾರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಹಾಗೆ ನನ್ನ ವ್ಯೂವರ್ಸ್ ಒಬ್ಬರು ಹೇಳಿದ್ದಾರೆ, ನೀವು ಹೇಳಿದ ನಂಗೆ ಅರ್ಥ ಆಗಿಲ್ಲ, ಯಾರಿಗೆ ಹೇಳ್ತಾ ಇದ್ದೀರಾ ಅಂತಂದು. ಬಟ್ ಇದೆಲ್ಲದು ನಿಮ್ಗೆ ಒಬ್ರಿಗೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು, ಓಕೆನಾ? ಯಾರಿಗೆ ಇಂಟ್ಯೂಷನ್, ಯಾರಿಗೆ ಇದು ಕರೆಕ್ಟಾಗಿ ರೆಸೊನೇಟ್ ಆಗುತ್ತೋ ಅವ್ರು ಮಾತ್ರ ಇದನ್ನು ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾನು ಏನಕ್ಕಂದರೆ ನಾನು ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ನಂಗೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರನೇ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಇಲ್ಲ ಮುಂದುವರಿಬೇಕು ಅಂತ ಬಂದಿದೆ. ಹಾಗಾಗಿ ನಾನು ಮತ್ತೆ ಮಾಡ್ತಾಯಿದ್ದೀನಿ. ನಂಗೆ ತುಂಬ ತೊಂದರೆ ಮಾಡ್ತಿದ್ದಾರೆ, ಅಂದರೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ತೊಂದರೆ ಆಗ್ತಿದೆ ನನಗೆ. ದಯವಿಟ್ಟು ಏನಕ್ಕಂದರೆ ಅವ್ರಿಗೇನೋ ಎಲ್ಲ ಪಾಪದ ಕೂಡ ತುಂಬಿದೆ ಅಂತ ಕಾಣುತ್ತೆ, ಏನೋ ಒಂದು ಅಂತ್ಯ ಆಗುತ್ತೆ. ಅದನ್ನೆಲ್ಲ ದೇವ್ರಿಗೆ ಬಿಟ್ಬಿಡೋಣ. ಇವಾಗ ನಾನು ನಿಮಗೋಸ್ಕರ ಮತ್ತೆ ರೀಡಿಂಗ್ ಕೃಷ್ಣನ ಸಂದೇಶ ತೊಗೊಂಬಂದಿದ್ದೀನಿ. ದಯವಿಟ್ಟು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೇನು ಅನಿಸುತ್ತೆ, ಫಸ್ಟ್ ಒಂದು, ಸೆಕೆಂಡ್ ಒಂದು ಅಂತ ಆಯ್ಕೆ ಮಾಡ್ಕೊಳ್ಳಿ, ಓಕೆನಾ? ನನ್ನ ವ್ಯೂವರ್ಸ್ ಕೇಳಿರೋ ಪ್ರಶ್ನೆಗೆ ನಾನು ಕೊನೆಗೆ ಉತ್ತರ ಕೊಡ್ತೀನಿ, ಓಕೆನಾ? ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ ಅಂತ ನಾನು ಹೇಳ್ತೀನಿ, ಓಕೆ? ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಓಕೆ? ಇಲ್ಲ, ಇದು ಫಸ್ಟ್, ನನ್ನ ರೈಟ್ ಸೈಡ್ ಇದರ ಫಸ್ಟು, ಇದು ಸೆಕೆಂಡ್, ಓಕೆನಾ? ಯಾರು ಆಯ್ಕೆ ಮಾಡ್ಕೊಂಡ್ರೆ ಅನ್ಕೊತೀನಿ ಇದನ್ನು ಈ ಕಡೆ ಇಡೋಣ, ಆಯಿತಾ? ಫಸ್ಟ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ, 2 ಆಫ್ ಪೆಂಟಕಲ್ ಬಂದಿದೆ, ಹೇಳ್ತೀನಿ, ಓಕೆನಾ? ದ ಹರ್ಮಿಟ್ ಕಾರ್ಡ್, ಏಸ್ ಆಫ್ ಕಪ್ಸ್, 2 ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್. ಜಡ್ಜ್ಮೆಂಟ್ ಕಾರ್ಡ್, ಓಕೆನಾ? ಏಸ್ ಆಫ್ ಪೆಂಟಿಕಲ್ಸ್, ಓಕೆ? ನಾನು ಮಾತಾಡೋಕ್ಕೆ ಬಂದಿಲ್ಲ, ಥ್ರೋಟ್ ಚಕ್ರ ಆ ಥರ ಮಾಡಿದ್ದಾರೆ, ಓಕೆ? ಪರವಾಗಿಲ್ಲ, ಅಲ್ಲ ದೇವರಿಗೆ ಬಿಟ್ಬಿಡೋಣ. 2 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೆ, ನಿಮ್ಮ ಕೈಯಲ್ಲಿ ಹಣ ಇದೆ, ಹಣ ಆಲ್ರೆಡಿ ಇದೆ, ನಿಮಗೇನಷ್ಟು ಹಣದ ತೊಂದರೆ ಇಲ್ಲ ಅನಿಸುತ್ತೆ, ಓಕೆನಾ? ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಖರ್ಚು ಮಾಡ್ಕೊಳ್ಳಿ. ಸುಮ್ಮನೆ ಹೇಗೆ ಬೇಕು ದುಡ್ಡಿದೆ ಅಂತ ಅಂದ್ಬಿಟ್ಟು ಹೇಗೆ ಬೇಕೋ ಹಾಗೆ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ನಿಮ್ಮ ಕೈಲಿ ಎಲ್ಲ ಇದೆ, ದುಡ್ಡಿದೆ, ಎಲ್ಲ ಇದೆ, ಅದನ್ನು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಕರೆಕ್ಟಾಗಿ ಕ್ಲಿಯರಾಗಿ ಬ್ಯಾಲೆನ್ಸ್ ಹೀಗೆ ಹೋಗಬೇಕು ಅಂತ ಹೋಗ್ತಾ ಇಲ್ಲ ನೀವು, ಓಕೆನಾ? ಕರೆಕ್ಟಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹರ್ಮಿಟ್ ಕಾರ್ಡ್ ಏನು ಹೇಳ್ತಾ ಇದೆ, ನೀವು ಒಂದು ನೊಂದಿರೋ ಜೀವ ಅಂತಾರಲ್ಲ ಆ ಥರ ತುಂಬ ನೊಂದು ಬಿಟ್ಟಿದ್ದೀರ. ಸಾಕು, ಇನ್ನು ಜೀವನದಲ್ಲಿ ನನಗೆ ಸಾಕು ಅನ್ನೋ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀರ ನೀವು, ಅರ್ಥ ಆಯ್ತಾ? ನನ್ನ ಜೀವನಕ್ಕೆ ನನಗೆ ಬೆಳಕೇ ಇಲ್ವಾ, ನನಗೆ ಕೊನೆಯೇ ಇಲ್ವಾ, ನನಗೆ ಕಷ್ಟಕ್ಕೆ ನನ್ನ ಕೊನೆಯೇ ಇಲ್ವಾ, ನಾನು ಹೀಗೆ ಹೋಗ್ಬೇಕಾ, ನನ್ನ ಬೆಳಕೆ ಸಿಗ್ತಿಲ್ವಾ ನನಗೆ ಅಂತಂದು ಯೋಚನೆ ಮಾಡ್ತೀರ. ದಯವಿಟ್ಟು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ನಿಮಗೆ ಬೆಳಕು ಸಿಕ್ಕೇ ಸಿಗುತ್ತೆ. ಅದು ಚಿಕ್ಕದಾಗಿ ಸಿಗ್ಬೋದು, ದೊಡ್ಡದಾಗಿ ಸಿಗ್ಬೋದು, ಟೋಟಲಾಗಿ ನಿಮ್ಮ ಜೀವನಕ್ಕೆ ಬೆಳಕು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ಏನು ಹೇಳುತ್ತೆ, ಅಷ್ಟು ನೀವೇನು ಅಂದ್ಕೊಂಡಿರ್ತೀರ ಅದಷ್ಟು. ನೀವು ಎಷ್ಟು ಒಳ್ಳೆಯದರ ಅಂದ್ಕೊಳ್ಳಿ ಅದಷ್ಟು, ಕೆಟ್ಟದರ ಅಂದ್ಕೊಳ್ಳಿ ಅಷ್ಟು. ನಮಗೆ ದೇವರು ಅಷ್ಟು ಅಂತ ಅಂದಮೇಲೆ ನಾವು ಒಳ್ಳೇದು ಅಂದ್ಕೋಬೇಕಲ್ವ? ಕೆಟ್ಟದ್ದು ಅಂದ್ಕೊಂಡ್ಬಿಟ್ಟು ಅದ್ರ ಕರ್ಮ ನಾವ್ಯಾಕೆ ತೊಗೋಬೇಕು ಅಲ್ವಾ? ಅದಕ್ಕೋಸ್ಕರ ನೀವೇನು ಅಂದ್ಕೊಂಡಿರ್ತೀರೋ, ನಿಮ್ಮ ಓದಿನಲ್ಲಿ ಯಶಸ್ಸಿದೆ, ವಿದ್ಯೆಯಲ್ಲಿ ಯಶಸ್ಸಿದೆ, ನಿಮ್ಮ ಬಿಸ್ನೆಸ್ಸಲ್ಲಿ ಯಶಸ್ಸಿದೆ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಯಶಸ್ಸಿದೆ, ನೀವೇನು ಅಂದ್ಕೊಂಡಿರ್ತೀರ ಅಷ್ಟು ತಗೋ ಮಗಳೇ, ಸಾಕು, ತಗೋ ಮಗನೇ, ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದು ಸಾಕು, ಇನ್ನು ನಾನು ನಿನಗೆ ಕೊಡ್ತಾ ಇರ್ತೀನಿ ಅಂತಂದ್ಬಿಟ್ಟು ಆ ದೇವ್ರು ಏನು ಮಾಡ್ತಾನೆ, ನಿಮಗಿಲ್ಲಿ ಏನು ಕೊಡ್ತಾನೆ ಅಂದರೆ ಗಿಫ್ಟ್ ಕೊಡ್ತಾ ಇದ್ದಾನೆ ದೇವರು. ಅದನ್ನು ಉಪಯೋಗಿಸ್ಕೊಳ್ಳಿ, ಓಕೆನಾ? ಇನ್ನು 2 ಆಫ್ ಕಪ್ಸ್. 2 ಆಫ್ ಕಪ್ಸ್ ಏನು ಹೇಳ್ತೀವಿ, ನಿಮ್ಮ ಗಂಡ ಹೆಂಡತಿ ನಿಮ್ಮ ಸಂಬಂಧನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳೋ ಅಷ್ಟು ಸುಲಭ ಇಲ್ಲ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳೋದು ಎಲ್ಲ ಸಾಧು ಸಂತರಿಗೆಲ್ಲ ಅಷ್ಟೇ ಸಾಧ್ಯ, ಸಾಮಾನ್ಯ ಮನುಷ್ಯರಿಗೆ ಅಷ್ಟೊಂದು ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಒಳ್ಳೆ ಗುರುಗಳು ಸಿಗಬೇಕು. ಒಳ್ಳೆ ಗುರುಗಳು ಸಿಕ್ಕಾಗ ಮಾತ್ರ ಈ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ. ಜಾಗೃತ ಆದಮೇಲೆ ನಿಮ್ಮ ಲೈಫ್ ತುಂಬ ಅಲ್ಟಿಮೇಟ್ ಆಗಿರುತ್ತೆ, ಓಕೆನಾ? ನೀವೊಂದು ಆ ಕಡೆ ತುಂಬ ನೇಚರ್ ಕಡೆ ಒಂದು ಮನೆ ಕಟ್ಕೋಬೇಕು, ನಾನು ಹಾಯಾಗಿ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾರಲ್ಲ
ಆ ಥರ ನಿಮ್ಮದು ಲೈಫು, ನಿಮ್ಮದು ಜಂಜಾಟ ಬೇಡಪ್ಪ ನಂಗೆ ಸಾಕು ಇವ್ರದ್ದು ಅಂದ್ಬಿಟ್ಟು ನೀವು ಆ ಥರ ನಿಮ್ಮ ಮನೆ ಕಟ್ಕೊಳಕ್ಕೆ ನೋಡ್ತಾಯಿದ್ದೀರ. ಅದಕ್ಕೂ ದೇವರು ಅಸ್ತು ಅಂತ ಹೇಳ್ತಿದ್ದಾನೆ. ಇನ್ನು ಕ್ವೀನ್ ಆಫ್ ಪೆಂಟಿಕಲ್ಸ್. ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ, ಇದು ಮಹಾಲಕ್ಷ್ಮಿ ಅಮ್ಮನ ಕಾರ್ಡು. ಅಮ್ಮ ದೇವಿ ಇವಾಗ ಇನ್ನೇನು ಬಂದ್ಬಿಡ್ತಲ್ವ, ದೇವಿ ಲಕ್ಷ್ಮೀ ಪೂಜೆ ಮಾಡಿದರೆ ಲಕ್ಷ್ಮಿ ನಿಮಗೆ ತಥಾಸ್ತು ಅಂತಿದ್ದಾಳೆ. ನಿನ್ನ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮಗಳೇ, ನೀನು ಕೇಳಿದ್ದೆಲ್ಲ ನಾನು ಕೊಡ್ತಾಯಿದ್ದೀನಿ ತಗೋ ಅಂತ ಅಮ್ಮ ಕೊಡ್ತಾ ಇದ್ದಾಳೆ. ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಯಶಸ್ವಿ ಆಗುತ್ತೆ. ಯಾರು ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಲಕ್ಷ್ಮಿ ಇಲ್ಲಿ ಯಾರಿಗೂ ಬರೀ ಕೈಯಲ್ಲಿ ಕಳಿಸ್ತಾ ಇಲ್ಲ, ಎಲ್ರಿಗೂ ದುಡ್ಡನ್ನು ಕೊಡ್ತಾ ಇದ್ದಾಳೆ. ಕೂತ್ಕೊಂಡ್ರೆ ನಂಗೆ ಲಕ್ಷ್ಮಿ ಬೇಕು ಅಂದರೆ ಸಿಗಲ್ಲ. ನೀವು ಹೇಳಿದ್ರಿ ಮತ್ತು ಲಕ್ಷ್ಮಿ ಎಲ್ಲರಿಗೂ ಕೊಡ್ತಾಳ ಅಂತ ನೀವು ನನ್ನ ಕೇಳ್ಬೋದು. ನಾವು ಕೂತ್ಕೊಂಡಲ್ಲೆಲ್ಲ ಏನಾದರೂ ಒಂದು ಸಣ್ಣದೊಂದು ಬಿಸ್ನೆಸ್ ಮಾಡಿ ಅದರಲ್ಲಿ ನಿಮ್ಗೆ ತೃಪ್ತಿ ಆಗೋಷ್ಟು. ತೃಪ್ತಿ ಆಗಲಿಲ್ಲ ಅಂದರೂ ನೀವು ₹1 ಹಾಕಿದರೆ ಅದಕ್ಕೆ ₹2 ಅದಕ್ಕೆ ಲಾಭ ದೇವಿ ಕೊಟ್ಟೇ ಕೊಡ್ತಾಳೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ₹1 ಅಂತ. ಓಕೆ. ಇನ್ನು ಜಡ್ಜ್ಮೆಂಟ್ ಕಾರ್ಡ್. ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ನಿಮಗೆ ಅನ್ಯಾಯ ಆಗಿದೆ ಅಲ್ವಾ, ಏನು ನಿಮಗೆ ಮೋಸ ಆಗಿದೆ ಅಲ್ವಾ, ಅದಕ್ಕೆ ದೇವ್ರ ಕಡೆಯಿಂದ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಅಂದರೆ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ. ನಾವು ಯಾರು ದೇವರನ್ನು ನಂಬಿದ್ದಾರೆ ಎಂದು ನಾವು ಮೋಸ ಹೋಗಲ್ಲ ಅಂತ ನನ್ನ ಒಪಿನಿಯನ್, ಸ್ವಂತ ಒಪಿನಿಯನ್ ಇದೆ. ಓಕೆ. ನಾವು ಮೋಸ ಹೋಗಲ್ಲ. ಮನುಷ್ಯರು ನಂಬಿದರೆ ನಾವು ಮೋಸ ಹೋಗ್ಬಾರ್ದು, ಬಟ್ ದೇವ್ರು ನಂಬಿದರೆ ನಾವು ಮೋಸ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮನುಷ್ಯರ ಥರ ಅಲ್ವಲ್ಲ ದೇವರೇ ಬೇರೆ ಅಲ್ವಾ. ನೋಡಿ, ಪೇಜ್ ಆಫ್ ಪೆಂಟಿಕಲ್ಸ್. ನೀವೇನು ಅಂದ್ಕೊಂಡಿರ್ತೀರೋ ಅದು 2 ಕಾರ್ಡ್ ಬಂದಿದೆ ನಿಮಗೆ. ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. ನಿಮ್ಮ ಜಮೀನು ತುಂಬ ಚೆನ್ನಾಗಿ ನಿಮ್ಮ ಜಮೀನಲ್ಲಿ ಏನರ ಬೆಳೆದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ, ಕೈ ತುಂಬ ಹಣ ಬರುತ್ತೆ. ಓಕೆ. ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ಟ್ರಾಬೆರಿ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮ್ಮ ಜಮೀನಲ್ಲಿ ಬಾವಿ ತೆಗ್ಸೋದು ಅದೇನಾದ್ರು ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಿದ್ದಾರೆ. ಓಕೆ. ಇದಕ್ಕೆ ಇನ್ನೊಂದು 2 ಕಾರ್ಡ್ ಏನು ಹೇಳ್ಬೋದು, ಬಟ್ ಎಲ್ಲ ಪಾಸಿಟಿವ್ ಕಾರ್ಡೇ ಬಂದಿದೆ, ಯಾವುದೇ ನೆಗೆಟಿವ್ ಕಾರ್ಡ್ ಏನು ಬಂದಿಲ್ಲ. ನೀವು ಫಸ್ಟ್ ಯಾರು ಆಯ್ಕೆ ಮಾಡ್ಕೊಂಡಿರೋ ಅವರಿಗೆ ಪ್ಲೀಸ್ ಮೈ ಯುವರ್ಸಿಗೆ ಆನ್ಸರ್ ಕೊಡಿ ಪ್ಲೀಸ್. ನೋಡಿ, ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ಡು ನಿಮಗೆ ಬರ್ತಾನೆ ಇದೆ. ಕ್ವೀನ್ ಆಫ್ ವಾಂಡ್ಸ್. ನೀವೊಂದು ಕ್ವೀನ್ ಇದ್ದೀರ, ನೀವು ಸುಂದರವಾದ ಒಂದು ಮಹಿಳೆ, ನೀವು ಅಧಿಕಾರನೂ ನಿಮ್ಮ ಹತ್ರ ಇದೆ. ಓಕೆ. ನೀವು ಯಾರನ್ನೂ ಅಷ್ಟು ಸುಲಭವಾಗಿ ಯಾರೂ ನಂಬೋದಿಲ್ಲ ಅಂತ ಕಾಣುತ್ತೆ. ನೀವು ಹೇಗಿದ್ದೀರ ಗೊತ್ತಾ, ತುಂಬ ಸ್ಟ್ರಾಂಗು, ಸ್ಟ್ರೈಟ್ ಫಾರ್ವರ್ಡ್. ಏನಂದರೂ ಅದಕ್ಕೆ ನೇರವಾಗಿ ಉತ್ತರ ಕೊಟ್ಬಿಡ್ತೀರ. ಓಕೆನಾ? ಅದೇನೇ ಆಗಲಿ ನಿಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ಮನಸ್ಸಲ್ಲಿ ಏನೂ ಇಟ್ಕೊಳಕ್ಕೆ ಹೋಗಂಗಿಲ್ಲ, ಯಾವುದು ಇರುತ್ತೆ ಇರಲ್ಲ ಯೋಚನೆ ಮಾಡೋಕ್ಕೆ ಹೋಗಂಗಿಲ್ಲ. ಓಕೆನಾ? ನೀವು ತುಂಬ ಸುಂದರವಾದ ಮಹಿಳೆ ಇದ್ದೀರ, ಅಧಿಕಾರ ನಿಮಗೆ ಸಿಕ್ಕೇ ಸಿಗುತ್ತೆ. ಇದು ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲಿದೆಯೋ ಅಲ್ಲಿ ಅಧಿಕಾರ ಇರಲೇಬೇಕಲ್ವ. ಹೀಗೆ ನೇರವಾಗಿ ಇರಿ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರಿ. ಓಕೆನಾ? ಅದು ನಿಮ್ಮ ಮಾತು ಮಾತ್ರ ಕತ್ತಿ ಥರನೇ ಇರುತ್ತೆ, ಅದನ್ನ ಸ್ವಲ್ಪ ಸುಧಾರಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಓಕೆ. ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ನೀವು, ಫುಲ್ ಏನಾಗಿರುತ್ತೋ ಅದನ್ನು ಹೇಳಿಬಿಡ್ತೀರ ನೀವು. ಓಕೆ. ಓಕೆ, ಗುಡ್, ಚೆನ್ನಾಗಿದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಇದಕ್ಕೆ ಏಂಜಲ್ಸು ಏನು ಹೇಳ್ತಾರೆ? ಏಂಜಲ್ಸು ನೋಡೋಣ ಹಾಗಾದರೆ. ನೀವು ಅಂದ್ಕೊಂಡಿದ್ದ ಕೆಲಸ ಯಾವಾಗ ಆಗ್ಬೋದು? ಓಕೆ. ಪ್ಲೀಸ್ ಮೈ ಅವ್ರಿಗೆ ಆನ್ಸರ್ ಕೊಡಿ ಏಂಜಲ್ಸ್, ಪ್ಲೀಸ್. ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ. ಓಕೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ. ಹೀಗೆ ಖುಷಿಯಾಗಿರಿ. ನಾಟ್ ದ ರೈಟ್ ಟೈಮ್. ನೀವೇನೋ ಅಂದ್ಕೊಂಡಿದ್ದೀರ, ಬಟ್ ಇವಾಗ ಸದ್ಯ ಆಗಲ್ಲ ಅಂತ ಹೇಳ್ತಾರೆ. ಆಸ್ಕ್ ಯುವರ್ ಏಂಜಲ್ಸ್. ನೀವು ಏಂಜಲ್ಸ್ನನ್ನು ಪ್ರೇಯರ್ ಮಾಡಿ. ಓಕೆ. ಅಷ್ಟೊಂದಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಓಕೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆ ನೋಡೋಣ. ಓಕೆನಾ? ದ ಡೆತ್ ಕಾರ್ಡ್ ಬಂದಿದೆ.
ಓಕೆ. 10 ಆಫ್ ವಾಂಡ್ಸ್ ಬಂದಿದೆ. ದ ಮ್ಯಾಜಿಷಿಯನ್ ಕಾರ್ಡು ಆ್ಯಕ್ಚುಲಿ ಉಲ್ಟಾ ಬರೋದು ಸೀದಾ ಬಂದಿದೆ. ಓಕೆನಾ, ಅಲ್ಲ, ದ ಹ್ಯಾಂಗ್ ಮ್ಯಾನ್. ಓಕೆ, ಸಾರಿ. ದ ಸನ್ ಕಾರ್ಡ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ 6 ಆಫ್ ಕಪ್ಸ್. ಓಕೆನಾ. ಫಸ್ಟ್ ಒಂದು ಡೆತ್ ಕಾರ್ಡ್ ಬಂದಿದೆ. ಡೆತ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ನಿಮ್ಮ ಸಮಸ್ಯೆನ ಎಂಡ್ ಆಗ್ಬೋದು ಅಥವಾ ನೀವೇ ಎಂಡ್ ಆಗ್ಬೋದು. ನೀವೆಲ್ಲ ಎಂಡ್ ಆಗಬಾರ್ದು. ನಿಮ್ಮ ಸಮಸ್ಯೆ ಎಂಡ್ ಆಗಲಿ, ದೀರ್ಘಾಯುಷ್ಮಾನ್ಭವಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೇನು ನಿಮ್ಮ ಮನಸ್ಸಲ್ಲಿ ಏನು ಕೆಟ್ಟ ಆಲೋಚನೆಗಳು ಓಡಿ ಇವಾಗ ಏನು 1.5 ವರ್ಷದ ನೀವು ಸಮಸ್ಯೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ, ಆ ಸಮಸ್ಯೆ ನಿಮಗೇನು ನೆಗೆಟಿವಿಟಿ ಮಾಡಿದ್ರೆ ಅದು, ಆಮೇಲೆ ನೀವೇನು ಯಶಸ್ಸನ್ನು ಕಾಣಬಾರ್ದಂತ ನಿಮ್ಗೆ ನೆಗೆಟಿವಿಟಿ ಮಾಡಿದ್ರಲ್ಲ, ಅದೆಲ್ಲ ಎಂಡ್ ಆಗಲಿ ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಕೆನಾ. ಡೆತ್ ಕಾರ್ಡ್ ಬಂದಿದೆ. ಫಸ್ಟು ನಿಮ್ಮ ಸಮಸ್ಯೆ ಎಲ್ಲ ಎಂಡ್ ಆಗುತ್ತೆ. ಇನ್ನು 10 ಆಫ್ ವಾಂಡ್ಸ್ ಬಂದಿದೆ. ಯಾಕೆ ಇಷ್ಟು ಬರ್ಡನಾಗಿ ನೀವು ಯೋಚನೆ ಮಾಡ್ತಿದ್ದೀರಾ, ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಇಷ್ಟೆಲ್ಲ ಸಮಸ್ಯೆಗಳನ್ನ ತೊಗೊಂಡೋಗಿ ಎಲ್ಲ ನಂದೇ ಅಂತ ಅಂದ್ಕೊಳ್ತಾ ಇದ್ದೀರಾ ನೀವು. ಆ ಥರ ಅಂದ್ಕೋಬೇಡಿ. ನಿಮಗೆ ಯಾವುದಿರುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ನೀವು ಇವ್ರು ಹೇಳಿದ್ರು ನನಗೆ ಹೇಳಿದ್ರು, ಅವ್ರು ಹೇಳಿದ್ರು ನನಗೆ ಹೇಳಿದ್ರು, ಇವ್ರು ಹೇಳಿದ್ರು ನನಗೆ ಹೇಳಿದ್ರು ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಿಮಗೆ ಸ್ಟ್ರೆಸ್ ಆಗೋದು. ಓಕೆನಾ, ಬೇಡ, ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದ ಹ್ಯಾಂಗ್ ಮ್ಯಾನ್ ಬಂದಿದ್ದಾರೆ. ಹ್ಯಾಂಗ್ ಮ್ಯಾನ್ ಏನಿರುತ್ತೆ, ನಿಮ್ಮ ತಲೆನ ಕಟ್ಟು ಹಾಕಿರ್ಬೋದು ಅವರು. ನೀವು ಮುಂದೆ ಹೋಗಬಾರ್ದು ಅಂತ ನಿಮ್ಮ ತಲೆನ ಕಟ್ಟು ಹಾಕಿರ್ಬೋದು. ಅರ್ಥ ಆಯ್ತಾ? ನಿಮ್ಮ ಕೈ ಕಾಲನ್ನು ಕಟ್ಟು ಹಾಕಿರ್ಬೋದು. ನಿಮ್ಮ ತಲೆಗೇನೂ ಆಗಿಲ್ವಲ್ಲ, ನಿಮ್ಮ ಬುದ್ಧಿಶಕ್ತಿಗೇನೂ ಆಗಿಲ್ಲ. ಓಕೆನಾ. ಹ್ಯಾಂಗ್ ಮ್ಯಾನ್ ಅದನ್ನೇ ಹೇಳೋದು. ನಿಮ್ಮ ಕೈ ಕಾಲು ಕಟ್ಟು ಹಾಕಿರ್ಬೋದಪ್ಪ, ಆಡಿಸೋಕ್ಕಾಗದೆ ಕೈ ಕಾಲು ಕಟ್ಟು ಹಾಕಿರ್ಬೋದು. ವೇಟ್ ಮಾಡು. ನಿಮ್ಮ ಬುದ್ಧಿಶಕ್ತಿಗೇನೂ ಆಗಿಲ್ವಲ್ಲ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ ಕಡೆ ಹೋಗಬೇಕು ಏನು ಅಂತ ನಿಮ್ಮ ದೇವ್ರು ಗೈಡೆನ್ಸ್ ಕೊಡ್ತಾನೆ ಇದ್ದಾರೆ. ಬಟ್ ಆ ಥರ ಫಾಲೋ ಮಾಡಿ ನೀನು. ಓಕೆನಾ ಅಂತ ಹೇಳ್ತಾರೆ. ದ ಸನ್ ಕಾರ್ಡ್. ಇವರು ಸನ್ ಕಾರ್ಡು, ನೀವೊಂದು ಎಲ್ಲಿ ಹೋಗ್ತೀರೋ ಅಲ್ಲಿ ನೀವು ನಿಮ್ಮದೇ ಆದ ಒಂದು ಛಾಪನ್ನು ನೀವು ಹರಡ್ತಾ ಇರ್ತೀರ. ಅಷ್ಟೊಂದು ನೀವು ಶೈನ್ ಆದ ವ್ಯಕ್ತಿಗಳು ನೀವು. ಓಕೆನಾ. ಅಲ್ಲಿ ಏನೋ ಒಂದು 10 ಜನ ಇದ್ದಾರಪ್ಪ ಅಂತಂದರೆ ನೀವು ಅಲ್ಲಿ ಹೋದರೆ ನಿಮ್ಮದೇ ಆದ ಒಂದು ಛಾಪನ್ನು ನೀವು ಬೆಳೆಸ್ತೀರ. ಇವರ ಶೈನು ನೀವು. ಓಕೆ. ಕಿಂಗ್ ಆಫ್ ಕಪ್ಸ್. ಒಳ್ಳೆ ನೀವೊಂದು ರಾಣಿ ನೀವು. ಓಕೆ. ನಿಮ್ಗೆ ಅಂದ್ಕೊಂಡಿದ್ದು ನೀವು ಆಗೇ ಆಗುತ್ತೆ. ಬಟ್ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗುತ್ತೆ. ಓಕೆ. ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗುತ್ತೆ. ಓಕೆನಾ. ಕ್ವೀನ್ ಸತ್ಯ, ನ್ಯಾಯ, ನೀತಿ ಎಲ್ಲಿ ಬರುತ್ತೆ, ಧರ್ಮ ಎಲ್ಲಿರುತ್ತಲ್ಲ ಅಲ್ಲೇ ಸಿಗುತ್ತೆ, ನ್ಯಾಯನೂ ಅಲ್ಲೇ ಸಿಗುತ್ತೆ. ಫಸ್ಟ್ ಒನ್ನರ್ಗೂ ಸೇಮ್, ಇದು ಸೇಮ್. ಓಕೆನಾ. ಇನ್ನು 4 ಆಫ್ ಪೆಂಟಿಕಲ್ಸ್ ಏನಿರುತ್ತೆ, ನಿಮ್ಮ ಕೈಲಿ ದುಡ್ಡಿದೆ ಇವಾಗ. ಆಲ್ರೆಡಿ ನೀವೇನು ಅಷ್ಟು ದುಡ್ಡಿಲ್ಲ ಅಂತಂದು ಅಷ್ಟೊಂದು ಏನು ಪರ್ಸನ್ ಅಲ್ಲ, ಅಥವಾ ಮಹಿಳೆ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಆ ಥರ ಅಲ್ಲ. ದುಡ್ಡಿದೆ, ಬಟ್ ಅದನ್ನು ಖರ್ಚು ಮಾಡಿ ನೀವು. ಅದನ್ನು ಹಳೆ ದುಡ್ಡನ್ನು ಖರ್ಚು ಮಾಡಿದರೆ ಹೊಸ ದುಡ್ಡನ್ನು ಬರುತ್ತೆ. ಇಲ್ಲಾಂದರೆ ಯಾರು ಬಂದು ನಿಮ್ಮ ಹಳೆ ದುಡ್ಡನ್ನು ಎತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವೇ ಎಂಜಾಯ್ ಮಾಡಿ. ಬೇರೆಯವರಿಗೆ ಎಂಜಾಯ್ ಮಾಡೋಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಾ? ನಿಮ್ಮ ದುಡ್ಡನ್ನು ನೀವೇ ಎಂಜಾಯ್ ಮಾಡಿ. ಓಕೆನಾ. ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮ್ಮ ದುಡ್ಡನ್ನು ನಿಮ್ಮದು ಕಿತ್ಕೊಳ್ತಾ ಇರ್ತಾರೆ. ಆವಾಗ ನೀವು ಯಾಕೆ ಕೊರಗಬೇಕು ಅಲ್ವಾ? ನಿಮ್ಮ ದುಡ್ಡನ್ನು ನೀವೇ ಎಂಜಾಯ್ ಮಾಡಿ. ಫಸ್ಟ್ ನೀವು ಖುಷಿ ಪಡಿ. ಓಕೆ. ನೀವು ಖುಷಿ ಪಟ್ಟಾಗ ಮಾತ್ರ ನಿಮ್ಮ ಆತ್ಮ ಖುಷಿಯಾಗಿರೋದು ಅಂತ ಹೇಳ್ತಾರೆ. 6 ಆಫ್ ಕಪ್ಸ್ ನೋಡಿ, ಒಳ್ಳೆ ಕಾರ್ಡ ಬಂದಿದೆ. ನಿಮ್ಮ ಫ್ಯಾಮಿಲಿ ಮತ್ತು ಏನೋ ಬ್ರೇಕಪ್ ಆಗಿತ್ತಲ್ಲ, ಈಗ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ತಾಯಿ ಕಡೆ ಸಂಬಂಧ ಆಗಿರ್ಬೋದು, ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗಿದ್ರಲ್ಲ, ಅವರೆಲ್ಲ ಒಟ್ಟಿಗೆ ಇರ್ತಾರೆ. ಯಾಕೆ ಒಟ್ಟಿಗೆ ಇರ್ತಾರೆ ಅವ್ರು ನಿಮ್ಮ ಜೊತೆ? ಈಗ ಅಂದರೆ ನಿಮ್ಮ ಹತ್ರ ದುಡ್ಡು ಬರ್ತಾರೆ, ನಿಮ್ಮ ಹತ್ರ ದುಡ್ಡಿರಲ್ಲ, ಹೋಗ್ತಾ ಇರ್ತಾರೆ. ಇಷ್ಟೇ ಜಗತ್ತು. ದುಡ್ಡಿದ್ದರೆ ನಮ್ಮ ಹತ್ರ ಎಲ್ಲ ಸಂಬಂಧಗಳು ಬರುತ್ತೆ, ದುಡ್ಡಿಲ್ಲ ಅಂದರೆ ಎಲ್ಲರೂ ನಮ್ಮ ಬಿಟ್ಟು ಹೋಗ್ತಾರೆ. ಆವಾಗ ನಮಗದು ಪಾಠ ಕಲಿಸುತ್ತೆ, ಯಾರು ನಮಗೆ ಬೇಕು, ಯಾರು ನಮಗೆ ಬೇಡ ಅಂತ. ಆವಾಗ ನಮಗಲ್ಲಿ ಜೀವನ ಒಂದು ಪಾಠ ಕಲಿಸುತ್ತೆ. ಯಾವ ಬುಕ್ಸು ಹೇಳ್ಕೊಡಲ್ಲ, ಯಾವ ಟೀಚರು ಹೇಳ್ಕೊಡಲ್ಲ, ಏನಲ್ಲ. ಇದು ಜೀವನ ನಾವು ಕಲಿಬೇಕಾಗಿದ್ದು ಪಾಠ ಇದು. ಇವಾಗ ಎಕ್ಸಾಂಪಲ್ ಇನ್ನೊಂದೆರಡು ಕಾರ್ಡ್ ನೋಡೋದಂದರೆ ಏನು ಹೇಳ್ತಾರೆ ಏಂಜಲ್ಸ್. ನೈನ್ ಆಫ್ ಕಪ್ಸ್ ಬಂದಿದೆ ನೋಡಿ.
ಅಷ್ಟು 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 ಓಕೆ. ಎಷ್ಟು ಚೆನ್ನಾಗಿದೆ ಅಂದರೆ, ತಗೊಳ್ಳೆ ಮಗಳೇ, ನಿನ್ನ ಮಗನೇ, ನೀನು ಏನು ಅಂದ್ಕೊಂಡಿದ್ದಿಲ್ಲ ಎಷ್ಟು ದಿನ, ಯಾಕಪ್ಪ ಇಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದೀಯಾ ನೀನು, ತಗೋ ನಿನಗೆ ಏನು ಬೇಕಲ್ಲ ತಗೋ ಅಂತ ಕೊಡ್ತಿದ್ದಾರೆ ನೋಡಿ. ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ, ನಿಮ್ಮದೇ ಆದ ಒಂದು ಸ್ವಂತ ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಓಕೆ. ಇನ್ನು 5 ಆಫ್ ಕಪ್ಸ್, 3 ಅವಕಾಶಗಳನ್ನು ಬಿಟ್ಬಿಟ್ಟಿದ್ದಾರೆ. ನೀವು 3 ಅವಕಾಶ ಕೊಟ್ಟರು ನೀವು ತಿರುಗಿ ನೋಡ್ತಾ ಇಲ್ಲ. ದೇವ್ರು ಹೇಳ್ತಾನೆ ಇನ್ನೊಂದು 2 ಅವಕಾಶ ಕೊಡ್ತೀನಿ ಅಂತಂದ್ಬಿಟ್ಟು. ಅಥವಾ ನೀವು ಓದೋದ್ರಲ್ಲಿ ಹಿಂದೇನಾದರೂ ಓದಿದ್ರೆ ಮತ್ತು ಇನ್ನೊಂದು ಸರಿ ನಿಮಗೆ ಚಾನ್ಸ್ ಕೊಡ್ತಾ ಇದ್ದಾನೆ, ಓದು ಅಂತ ಹೇಳ್ತಿದ್ದಾನೆ ದೇವರು. ಓಕೆನಾ? ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓದೋ ವಯಸ್ಸಲ್ಲಿ ಓದ್ಬಿಡ್ಬೇಕು. ಓಕೆನಾ? ಬಿಸ್ನೆಸ್ ಮಾಡೋ ವಿಷಯದಲ್ಲಿ 3 ಸರಿ ನಾನು ಕೈ ಸುಟ್ಕೊಂಡಿದ್ದೀನಿ, ನನಗೆ ಆಗಲ್ಲಪ್ಪ ಇನ್ನು ಅಂತಂದ್ಬಿಟ್ರೆ, ಇಲ್ಲ 3 ಸರಿ ಸುಟ್ಕೊಂಡ್ರೆ ಏನಾಯ್ತಂತೆ, ಮತ್ತೆ ಪ್ರಯತ್ನ ಪಡು, ಅವಾಗ ಆಗೇ ಆಗುತ್ತೆ. ಆಯಿತಾ? ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಎರಡು ಪಾಸಿಟಿವ್ ಕಡೆ ಬರ್ತದೆ. ಪೇಜ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ದುಡ್ಡು 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 ದುಡ್ಡು. ಎಷ್ಟು ದುಡ್ಡಿದೆ ಗೊತ್ತಾ ಇಲ್ಲಿ? ಬರೀ ದುಡ್ಡಿನ ಕಾರ್ಡೇ ಬರ್ತಾಯಿದೆ ಇಲ್ಲಿ, ಯಾವುದೂ ನೆಗೆಟಿವ್ ಕಾರ್ಡೇ ಬಂದಿಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ. ಓಕೆ, ತುಂಬ ಚೆನ್ನಾಗಿದೆ ಕಾರ್ಡು. ಇವಾಗ ಏಂಜಲ್ಸ್ ಏನು ಹೇಳ್ಬೋದು ನಿಮಗೆ? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮಿ ಏಂಜಲ್ಸ್. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ತಾರೆ. ದಯವಿಟ್ಟು ಮೆಡಿಟೇಷನ್ ಮಾಡಿ. ಆಲ್ಮೋಸ್ಟು ಮೂಲಾಧಾರ ಚಕ್ರ ಬ್ಲಾಕೇಜಸ್ಸಲ್ಲಿದೆ, ಆಮೇಲೆ ಸ್ವಾಧಿಷ್ಠಾನ ಚಕ್ರ ಬ್ಲಾಕೇಜಸ್ಸಲ್ಲಿದೆ, ಮಣಿಪುರ ಚಕ್ರ ಆಲ್ಮೋಸ್ಟ್ ಎಲ್ಲ ಚಕ್ರನೂ ಬ್ಲಾಕೇಜಸ್ಸಲ್ಲಿದೆ. ಓಕೆನಾ? ಪ್ಲೀಸ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಮೆಡಿಟೇಷನ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಓಮ್ ಅಂತ ಹೇಳಿ ಸಾಕು. ನಿಮ್ಗೆ ಯಾವ ಮಂತ್ರ ಏನೂ ಇಲ್ಲ ಗೊತ್ತಿಲ್ಲ ಅಂತಂದರೆ ಕಣ್ಣು ಮುಚ್ಕೊಂಡ್ಬಿಟ್ಟು ಈ ಥರ ಮುದ್ರೆ ಈ ಥರ ಹಿಡ್ಕೊಂಡ್ಬಿಟ್ಟು ಓಮ್ ಅಂತ ಹೇಳಿ ಸಾಕು ಅಷ್ಟೇ. ಸಾರಿ, ಆಲ್ಮೋಸ್ಟ್ ಎಲ್ಲ ಚಕ್ರಗಳು ಬ್ಲಾಕೇಜಸ್ ಆಗಿದೆ. ಪ್ಲೀಸ್ ಏಂಜಲ್ಸ್ ಒನ್ ಗೈಡೆನ್ಸ್ ಪ್ಲೀಸ್ ಮೈ ವರ್ಸ್ಗೋಸ್ಕರ. ಏಂಜಲ್ಸ್ ಪ್ಲೀಸ್ ಇಂಪ್ರೂವ್ ಹೆಲ್ತ್. ನೋಡಿ, ನಾನು ನಿನಗೆ ಹೆಲ್ತ್ ಕೊಡ್ತೀನಿ ಮಗಳೇ, ನಾನು ನಿನಗೆ ಹೆಲ್ತ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ನಮ್ಮ ಗಾಡೆಸಸ್. ಓಕೆ, ಚಿಂತೆ ಮಾಡಬೇಡ, ನಾನು ನಿಂಗೆ ಹೆಲ್ತ್ ಕೊಡ್ತೀನಿ. ಇಂಪ್ರೂವ್ ಯುವರ್ ಹೆಲ್ತ್. ಒನ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್. ನೋ, ನೀವೇನೋ ಅಂದ್ಕೊಂಡಿದ್ದೀರಾ ಬಟ್ ಅದು ನೋ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇವಾಗ ಇದು ಸೆಕೆಂಡ್ ಒನ್ನರ್ಗಾಯಿತು. ಇವಾಗ ಮೈ ವ್ಯೂವರ್ಸು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವ್ರಿಗೋಸ್ಕರ ಆನ್ಸರ್ ಏನು ಬರುತ್ತೆ? ಓಕೆನಾ? ಅವ್ರಿಗೋಸ್ಕರ ಒಬ್ಬರು ಹೇಳಿದ್ದಾರೆ, ನನ್ನ ಬಾಯ್ ಫ್ರೆಂಡು ನನಗೆ ಫೋನ್ ಮಾಡ್ತಾನೆ ಮೇಡಮ್ ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ಏನು ಬರುತ್ತೆ? ಓಕೆ 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 ನನ್ನ ಫ್ರೆಂಡ್ ಕಾಲ್ ಮಾಡ್ತಾರೆ ಮೇಡಮ್ ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್ ಅಂತ ಹೇಳ್ತಾರೆ. ಇದಕ್ಕೊಂದು ಇನ್ನೊಂದು ಕಾರ್ಡ್ ಪ್ಲೀಸ್. ಅನ್ಲೈಕ್ಲಿ, ನೀವು ಅಂದ್ಕೊಂಡ ರೀತಿಯಲ್ಲಿ ಮಾಡಿದರೂ ಮಾಡ್ಬೋದು, ಬೇರೆ ಥರ ಏನೋ ಒಂದು ಬೇರೆ ಥರ ಅವರು. ಓಕೆ, ಇನ್ನೊಬ್ಬರು ಮೈ ವ್ಯೂವರ್ಸ್ ಪ್ರಶ್ನೆ ಕೇಳಿದ್ದಾರೆ, ನಾನು ಅದೇ ಕಾಲೇಜಿಗೆ ಹೋಗ್ತೇನಾ ಅಂತ ಕೇಳಿದ್ದಾರೆ. ಓಕೆನಾ? ಎಸ್ ನೋಡಮ್ಮ, ನೀನು ಅದೇ ಕಾಲೇಜಿಗೆ ಹೋಗ್ತೀಯಾ? ಓಕೆನಾ? ಖುಷಿನಾ? ಓಕೆ. ಮತ್ತು ಇನ್ನೊಬ್ಬರು ಯಾರೋ ಅವ್ರ ಹೆಸರು ನಂಗೆ ಮರ್ತೋಯ್ತು. ಅವ್ರು ಏನೋ ಒಂದು ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೋಸ್ಕರ ಒಂದು ಆನ್ಸರು ಪ್ಲೀಸ್. ನೋ. ಓಕೆ, ಇದು ಮೈ ವ್ಯೂವರ್ಸ್ಗೋಸ್ಕರ 4 ಕಾರ್ಡು. ಓಕೆ, ಪ್ಲೀಸ್ ಇಷ್ಟ ಆಯಿತು ಅಂದ್ಕೊತಂದು ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಕಮೆಂಟ್ಸ್ ಇದ್ದರೂ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ನಾನು ಕೇಳ್ತೀನಿ. ಏನಕ್ಕಂದರೆ ನಾನು ಇಲ್ಲ ಸಡನ್ಲಿ ನಾನು ವಿಡಿಯೋ ಮಾಡೋಣ ನಾನು ಕೂತ್ಕೊಂಡಿದ್ರೆ ನಂಗೆ ಆಗ್ತಿರಲಿಲ್ಲ ಹೆಲ್ತು. ಓಕೆನೇ? ಕೃಷ್ಣನ ಮಿರಾಕಲ್ ಆಯಿತು, ಹಾಗಾಗಿ ಮತ್ತೆ ಕೂತ್ಕೊಂಡಿದ್ದೀನಿ. ಇಲ್ಲ, ಶ್ರೀಕೃಷ್ಣ ಅರ್ಪಣ ಮಸ್ತು. ಥ್ಯಾಂಕ್ ಯು.